ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಜಮೀಲ್ ಸಾಗರ್. ಏನು ವಿಚಾರಪ್ಪ ಅಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ 1:45 ಸುಮಾರಿಗೆ ಹಿರಿಯೂರಿನಲ್ಲಿ ಸಮೀಪದಲ್ಲಿ ಒಂದು ಖಾಸಗಿ ಬಸ್, ಸೀಬರ್ಡ್ ಕಂಪನಿಯ ಬಸ್ ಒಂದು ಅಪಘಾತಕ್ಕೆ ಈಡಾಗಿ ಬೆಂಕಿಗೆ ಆಹುತಿಗೊಂಡಿತು. ಕೆಲ ಹೊತ್ತಲ್ಲಿ ಅನೇಕರು 17, 18 ಸಾವುಗಳು ಆಗಿರಬಹುದು ಅನ್ನೋ ಒಂದು ಸಂಖ್ಯೆ ವ್ಯಕ್ತಪಡಿಸಲಾಗಿತ್ತು. ಆದರೆ ನೈಜ ಸುದ್ದಿಯ ಪ್ರಕಾರ 4 ಜನ ಮೃತಪಟ್ಟಿದ್ದಾರೆ ಅಂತಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದು ಮಾಹಿತಿ ಲಭ್ಯವಾಗಿದೆ. ಅದೇ ರೀತಿ ಏನು ರಾತ್ರಿ 8:20 ಬೆಂಗಳೂರಿಂದ ಹೊರಟ ಈ ಬಸ್ಸಿನಲ್ಲಿ ನಮ್ಮ ಶಿವಮೊಗ್ಗಕ್ಕೆ ಒಂದು 2 ಪ್ರಯಾಣಿಕರು ಬರ್ತಿದ್ರು. ಮುಸ್ರತ್ತುನ್ನೀಸಾ ಹಾಗೂ ಜಮೀರ್ ಸೈಯದ್ ಘೋಷ್ ಅಂತ ಹೇಳಿ. ಅವರು ಬದುಕಿದ್ದಾರಾ ಅಥವಾ ಅನಾಹುತದಲ್ಲಿ ಒಳಗಾಗಿದ್ದಾರಾ ಅಂತೇಳಿ ಒಂದು ಪ್ರಶ್ನವಾಗಿ ಉಳಿದಿತ್ತು. ಅದೇ ನಾನು ಬೆಳಗ್ಗೆ ತಕ್ಷಣ ಶಿವಮೊಗ್ಗದ ಅಂತ ಹೇಳಿದ ತಕ್ಷಣನೇ ಶಿವಮೊಗ್ಗ ಯಾರು ಏನು ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅವ್ರ ಕುಟುಂಬ ಒಂದು ಗುರುತು ಯಾರಾದ್ರೂ ಪರಿಚಯ ಇದ್ರೆ ಅವರಿಗೆ ಮಾಹಿತಿ ಕೊಡಿ ಅಂತೇಳಿ. ಅದೇ ರೀತಿ ನಮ್ಮ ಶಿವಮೊಗ್ಗದ ನನ್ನ ಎಲ್ಲ ಸ್ನೇಹಿತರು ಕೂಡ ಅವರ ಕುಟುಂಬದ ಬಗ್ಗೆ ಒಂದು ಮಾಹಿತಿ ಪಡೆಯಲು ಹುಡುಕಾಟವನ್ನು ನಡೆಸಿದ್ರು. ವಿಶೇಷವಾಗಿ ಶಿವಮೊಗ್ಗದ ರಿಯಾಜ್ ಅಣ್ಣ, ಕಾಂಗ್ರೆಸ್ ಪಕ್ಷದ ಸೈಯದ್ ಅಡ್ಡು ಅವರು, ನಂತರ ನಮ್ಮ ಆಟೋ ಚಾಲಕರು ಫರಾನ್, ಮುಖ್ಯವಾಗಿ ನನ್ನ ಮಧ್ಯಮ ಹಿರಿಯ ಸ್ನೇಹಿತರು ಹಾಗೂ ಗುರುಗಳು ಅಂತಲೇ ಹೇಳ್ಬೋದು, ನಮ್ಮ ರಾಜೇಶ್ ಸರ್, ಸುವರ್ಣ ನ್ಯೂಸ್ ಜಿಲ್ಲಾ ವರದಿಗಾರರು ರಾಜೇಶ್ ಅವರು ಬೆಳಗ್ಗೆ ಒಂದು 4 ಗಂಟೆದ ನನ್ನ ಸಂಪರ್ಕದಲ್ಲಿ ಇದ್ದು ಏನೇನಾಗ್ತಿದೆ, ಎಲ್ಲಿದ್ದಾರೆ, ಏನು ಹುಡುಕಿದ್ದಾರೆ ಅಂತೇಳಿ ಮಾಹಿತಿ ಪಡ್ಕೊಂಡು ಅವರು ಕೂಡ ಅವರ ತಂಡದ ಜೊತೆಗೆ ಎಲ್ಲ ಕಡೆ ಹುಡುಕಿದ್ರು. ಅದೇ ರೀತಿ ನನ್ನ ಶಿವಮೊಗ್ಗ ಜಿಲ್ಲೆಯ ಅನೇಕ ನನ್ನ ಮಾಧ್ಯಮ ಸ್ನೇಹಿತರು, ಹಿರಿಯರು, ಎಲ್ಲ ನನ್ನ ಎಲೆಕ್ಟ್ರಿಕ್ ಮೀಡಿಯಾ ಸ್ನೇಹಿತರು ಕೂಡ ಹುಡುಕಾಟ ನಡೆಸಿದ್ರು. ಆ ಹುಡುಕಾಟ ಫಲವಾಗಿ ಈಗ ಬಂದ ಮಾಹಿತಿ ಪ್ರಕಾರ ಏನು ಶಿವಮೊಗ್ಗಕ್ಕೆ ಬರಬೇಕಾಗಿದ್ರು ಮುಸ್ರತ್ತುನ್ನೀಸಾ ಮತ್ತೆ ಸೈಯದ್ ಜಮೀರ್ ಅವರು ಮೂಲತಃ ಬೆಂಗಳೂರಿನ JP ನಗರದ ನಿವಾಸಿಗಳು. ಸ್ನೇಹಿತನ ಮನೆಗೆ ಇವತ್ತೇ ಶಿವಮೊಗ್ಗಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದ್ದು ತಕ್ಷಣ ಅವರು ಶಿರಾ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆ ಒಂದು ಕಡೆ ಚಿಕಿತ್ಸೆ ಪಡ್ಕೊಂಡು ಆರಾಮಾಗಿದ್ದಾರೆ ಅಂತೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ನನಗೆ ಮೊಬೈಲ್ ಕರೆಯ ಮೂಲಕ ನಾನು ಸಂಪರ್ಕ ಮಾಡಿ ನನ್ನ ಜೊತೆಗೆ ಮಾತನಾಡಿದರೆ ಅವರು ಆರಾಮಾಗಿದ್ದಾರೆ, ಅವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ, ಜೀವಂತವಾಗಿದ್ದಾರೆ. ಅದೇ ರೀತಿ ನನ್ನ ಶಿವಮೊಗ್ಗದ ನನ್ನ ಎಲ್ಲ ಸ್ನೇಹಿತರಿಗೆ, ಎಲ್ಲ ಧರ್ಮದ ಸ್ನೇಹಿತರಿಗೆ ಮತ್ತು ನನ್ನ ಗೆಳೆಯರಿಗೆ, ಅದೇ ರೀತಿ ನನ್ನ ಶಿವಮೊಗ್ಗ ಸಾಗರ ಏನೇನು ವಾಟ್ಸಪ್ ಗ್ರೂಪ್ಗಳಲ್ಲಿ ನನ್ನ ವಿಡಿಯೋವನ್ನು ಶೇರ್ ಮಾಡಿ ಅವರು ಇಲಾಖೆಗೆ ಫೋನ್ ಮಾಡಿ ನಾವು ಬದುಕಿದ್ದೀವಿ ಅನ್ನುವ ರೀತಿಯಲ್ಲಿ ಮಾಡಿಕೊಟ್ಟ ನನ್ನ ಹಿರಿಯೂರು ಚಾಲಕರು, ಆಂಬುಲೆನ್ಸ್ ಚಾಲಕರು ಸೈಯದ್ ಅಹಮದ್ ಅಂತ ಹೇಳಿ, ಅವರು ಕೂಡ ಉತ್ತಮವಾಗಿ ಸಹಕಾರ ನೀಡಿದ್ದಾರೆ. ಅವರು ಬದುಕಿದ್ದಾರೆ, ಶಿರಾದಲ್ಲಿ ಇದ್ದಾರೆ. ನನ್ನ ಜೊತೆಗೂ ಕೂಡ ಅವರು ಫೋನಲ್ಲಿ ಮಾತನಾಡಿದ್ದಾರೆ. ಆದರೆ ನನಗೆ ಈ ಒಂದು ಸಂದೇಶ ಅವ್ರ ತನಕ ಮುಟ್ಸೋಕ್ಕೆ ನನಗೆ ಸಹಕರಿಸಿದ ನನ್ನ ಶಿವಮೊಗ್ಗದ ಎಲ್ಲ ಜನತೆಗೆ ಹಾಗೂ ಸಾಗರದ ಜನತೆಗೆ, ನನ್ನ ಸಾಗರದ ಸ್ನೇಹಿತರಿಗೆ ಹಾಗೂ ನನ್ನ ಶಿವಮೊಗ್ಗದ ಎಲ್ಲ ನನ್ನ ಕನ್ನಡಿಗರಿಗೆ, ನಮ್ಮ ರಾಜ್ಯದ ಕನ್ನಡಿಗರಿಗೆ, ನನ್ನ ವಾಟ್ಸಪ್ ಸಂಖ್ಯೆಯ ಎಲ್ಲ ನನ್ನ ಸದಸ್ಯರಿಗೆ, ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಗಳಿಗೆ ಎಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ಕ್ಷೇಮವಾಗಿದ್ದಾರೆ. ಆದರೆ ಏನೋ ಈ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ 4 ಜೀವಗಳು. ಆ ಕುಟುಂಬಕ್ಕೆ ಆ ಭಗವಂತ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದು ನನ್ನ ಕಡೆಯಿಂದ ಹಾಗೂ ನನ್ನ ಸಾಗರ ಜನತೆ ಹಾಗೂ ಶಿವಮೊಗ್ಗ ಜನತೆ ಕಡೆಯಿಂದ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.